ಅಂದ್ರೆ ಇದೊಂದು ಥಿಂಗ್ ಸಿನಿಮಾದಲ್ಲಿ ಇದು ಒಂಥರ ಹೈಲೈಟ್ ಅಂತ ಹೇಳ್ಬೋದು. ಓಕೆ, ಈ ಸಿನಿಮಾ ಕೆಜಿಎಫ್ ಸೂಪರ್. ಓಕೆ, ನೆಕ್ಸ್ಟ್ ಸುತ್ತಿಗೆ ಅಂದ್ರೆ ಹ್ಯಾಮರ್. ಹ್ಯಾಮರ್ ಇವ್ರಿಗೆ ಇದು ಟ್ರಾನ್ಸ್ಲೇಷನ್. ಓಕೆ, ಹಂದಿ ಗಾಳಿಪಟ. ಇನ್ನು ಅವರು ರಿಯಲೈಸ್ ಮಾಡ್ತಾ ಇದ್ದಾರೆ ಯಾವ ಸಿನಿಮಾದಲ್ಲಿ ಇರ್ಬೋದು ಅಂತ ಹೇಳಿ. ಗೊತ್ತಾಯ್ತು. ಓಕೆ, ಮೊಲ. ಮುಂಗಾರು ಮಳೆ. ಓಕೆ, ನೆಕ್ಸ್ಟ್ ಪಾರಿವಾಳ. ರಾಜ್ಕುಮಾರ. ಸೈಕಲ್. ಚೆಲುವಿನ ಚಿತ್ತಾರ ಅಲ್ವಾ? ಅಲ್ಲ, ಅದು ಬೈಕ್. ಅದು ಬೈಕ್ ರಿಪೇರಿ ಚೆಲುವಿನ ಚಿತ್ತಾರದಲ್ಲಿ. ಸೈಕಲ್. ಓ ಮೈ ಗಾಡ್, ಸೈಕಲ್ ಅಲ್ಲೇ ಈ ದೇಶ ಎಲ್ಲ ಸುತ್ತಾರೆ ಅಪ್ಪ ಒಂದು ಹುಡುಗಿಗೋಸ್ಕರ. ಲೂಸ್ ಮಾದವರ್ದಲ್ವಾ ಅದು? ಎಸ್, ಹೌದು. ಎಷ್ಟು ಕ್ಲೂ ಕೊಟ್ಟೆ, ಇನ್ನೂ ಎಷ್ಟು ಕ್ಲೂ ಕೊಡ್ಬೇಕು? ಹುಡುಗಿಗೋಸ್ಕರ ಸೈಕಲ್ ಅಲ್ಲಿ ಇಡೀ ದೇಶ ಸುತ್ತಾರೆ. ಹಾಡು, ಆಮೇಲೆ ಹೀರೋ ಹೀರೋಯಿನ್. ನೆಕ್ಸ್ಟ್ ಸಿನಿಮಾ ಒಂದ್ ಹೆಸರು ಬಿಟ್ಟಿನೆಲ್ಲ ಹೇಳಿದ್ರಿ. ಲೀಡ್ ಅಲ್ಲಿರೋದು ಶ್ರೀರಾಮ್ ಸರ್. ಇಷ್ಟೊಂದೆಲ್ಲ ಗೊತ್ತಿಲ್ಲ, ಸಿನಿಮಾ ನಾಲೆಜ್ ನಂಗೆ. ಈ ಸಿನಿಮಾದಲ್ಲಿ ಲವ್ ಸಿನಿಮಾದಲ್ಲಿ ಜಾಸ್ತಿ ಸಾಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಓಕೆ, ಎಷ್ಟು ರೊಮ್ಯಾಂಟಿಕ್ ಸಾಂಗ್ ಇರ್ಬೋದು ಅಥವಾ ಫೀಲಿಂಗ್ ಸಾಂಗ್ ಇರ್ಬೋದು, ಅಂಡ್ ಮೇನ್ಲಿ ಫಾದರ್ ಮಗ ಅಪ್ಪ ಸಂಬಂಧದ್ದು ಸೆಂಟಿಮೆಂಟ್ ಸಾಂಗ್ಸ್, ಆ ರೀತಿ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಇದೆ, ನೀವು ಹೇಳಿದ ಈಗ ಫಾದರ್ ಸನ್ ಸೆಂಟಿಮೆಂಟ್ ಸಾಂಗ್ ಇದೆ. ಸೆಂಟಿಮೆಂಟ್ ಎಲ್ಲ ಒಂದು ಸೆಲೆಬ್ರೇಷನ್ ಸಾಂಗ್ ಇದೆ. ಅಂಡ್ ಟೋಟಲ್ 7 ಸಾಂಗ್ ಇದೆ. 7 ಸಾಂಗ್ಸ್ ಇದೆ ಸಿನಿಮಾದಲ್ಲಿ. ಅದೇ ಲವ್ ಸಾಂಗ್ ಇದೆ, 1 ಸೈಡ್ ಲವ್ ಸಾಂಗ್ ಇದೆ, 2 ಸೈಡ್ ಲವ್ ಸಾಂಗ್ ಇದೆ, ಡ್ಯೂಯೆಟ್ ಸಾಂಗ್ ಇದೆ, ಪ್ಯಾಥೋ ಸಾಂಗ್ ಇದೆ, ಅದು ಅಪ್ಪ ಮಗಂತ ಲವ್ ಸಾಂಗ್ ಇದೆ. ಸಿನಿಮಾ ಬಹಳ ಚೆನ್ನಾಗಿ ಟೀಸರ್ ನೋಡಿದಾಗ ಅನಿಸಿದ್ದು. ಯಾವಾಗ ಬರ್ತೀರಾ ಪ್ರೇಕ್ಷಕರ ಮುಂದೆ? ಯಾವಾಗ ನೋಡ್ಬೋದು ನಿಮ್ಮನ್ನ? ನಾವು ಅದನ್ನ ಈಗ ಒಂದು ಸಾಂಗ್ನ ರಿಲೀಸ್ ಮಾಡಿ ಪ್ರಾಬಲಿ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತೀವಿ ರಿಲೀಸ್ ಬಗ್ಗೆನು. ಅತಿ ಶೀಘ್ರದಲ್ಲೇ ಅನೌನ್ಸ್ ಮಾಡ್ತೀವಿ. ಅತಿ ಶೀಘ್ರದಲ್ಲೇ ಬನ್ನಿ. ಟೀಸರ್ ಬಿಟ್ಬಿಟ್ಟು ಎಲ್ಲರಿಗೂ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿಬಿಟ್ಟು ಆಮೇಲೆ ಲೇಟ್ ಮಾಡಬೇಡಿ, ಆದಷ್ಟು ಬೇಗ ಬನ್ನಿ. ನಾವು ಎಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಯಾವಾಗ ಅಷ್ಟು ಬ್ಯೂಟಿಫುಲ್ ಕ್ಯೂಟ್ ಲವ್ ಸ್ಟೋರಿ ಸ್ಕ್ರೀನ್ ಮೇಲೆ ನೋಡೋಕೆ ಅಂತ ಹೇಳಿ. ಆ್ಯಂಡ್ ಫೈನಲಿ ಏನು ಹೇಳ್ತೀರಾ ವೀಕ್ಷಕರಿಗೆ? ಏನಿಲ್ಲ, ಅದೇ ಇವಾಗ ನೀವು ಟೀಸರ್ ನೋಡಿ ಇಷ್ಟೆಲ್ಲ ಮಾತಾಡಿದ್ರಿ ನಮ್ಮ ಹತ್ರ. ಸೊ ನೆಕ್ಸ್ಟ್ ಇನ್ನೊಂದು ಒಂದು ವಿಜುವಲಿ ಒಂದು ಅಮೇಝಿಂಗ್ ಥಿಂಗ್ ನೋಡ್ಬೇಕಂದ್ರೆ ನಮ್ಮ ಸಾಂಗ್ಸಿಗೆ ನೀವು ವೆಯ್ಟ್ ಮಾಡಬೇಕು. ಸೊ ವಿಜುವಲಿ ಪ್ಲಸ್ ಕೇಳೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇವಾಗ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂದರೆ ಆಡಿಯನ್ಸ್ಗೆ ಅದೇ ಏನು ಹೇಳ್ತೀರಾ ನೀವು? ಅದೇ ಈಗ ನಮಗೆ ಒಂದು ಜವಾಬ್ದಾರಿ ಬಂದಿದೆ. ಈಗ ಟೀಸರ್ ರಿಲೀಸ್ ಮಾಡಿ ಟೀಸರ್ ಇಷ್ಟೊಂದೆಲ್ಲ ಇಷ್ಟಪಟ್ಟಿದ್ದಾರೆ. ಸೊ ಅದರ ಲೆವೆಲೆಲ್ಲ ಇನ್ನೊಂದು ನೆಕ್ಸ್ಟ್ ಏನಾದರೂ ನಾವು ಬಿಡಬೇಕು, ಇಲ್ಲ ಅದರಿಂದ ಚೆನ್ನಾಗಿರೋದು ಬಿಡಬೇಕು. ಹೋಪ್ಫುಲಿ ನಾವು ಅವ್ರ ನಂಬಿಕೆನ ಉಳಿಸ್ಕೊಂಡು ಇನ್ನೂ ಚೆನ್ನಾಗಿರೋ ಕಾಂಟೆಂಟ್ನ ಬಿಟ್ಟು ಅವ್ರಿಗೂ ಒಂದು ಮೈಂಡ್ಸೆಟ್ ಕ್ರಿಯೇಟ್ ಮಾಡಬೇಕಲ್ವಾ. ಈಗ ನಮ್ಗೆ ಹೆಂಗೆ ರಿಲೀಸ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ ಬರುತ್ತೆ, ಅವ್ರಿಗೂ ನೋಡಬೇಕು ಅನ್ನೋ ಮೈಂಡ್ಸೆಟ್ ಬರಬೇಕು. ನಮ್ಮ ಯಾವಾಗಲೂ ಅಷ್ಟೇ, ಲವ್ ಅನ್ನೋದು 1 ಸೈಡ್ ಅಲ್ಲ, 2 ಸೈಡ್ ಇದ್ರೆ ಲವ್ ಅಲ್ವಾ. ನಾವು ಮಾತ್ರ ಲವ್ ಮಾಡಿದ್ರೆ ಸಾಲದು, ಆಡಿಯನ್ಸ್ ನಮ್ಮನ್ನು ಲವ್ ಮಾಡಬೇಕಲ್ಲ. ಸೊ ಅದಕ್ಕೆ ಅವರು ನಮ್ಮ ಮೇಲೆ ಜಾಸ್ತಿ ಲವ್ ಬಿಲ್ಡ್ ಆಗಲಿ, ಇಷ್ಟಪಡಲಿ, ನಮ್ಮನ್ನೆಲ್ಲರನ್ನೂ. ಸಂತೂನ್ ಇಷ್ಟಪಡಲಿ, ವಸಂತನ ಇಷ್ಟಪಡಬೇಕು, ರುಕ್ಮಿಣಿನ ಇಷ್ಟಪಡಬೇಕು, ಆ್ಯಂಡ್ ನಮ್ಮಪ್ಪ ನಾಗಣ್ಣನ ಇಷ್ಟಪಡಬೇಕು. ಇವ್ರನ್ನೆಲ್ಲ ಇಷ್ಟ ಆಗೋ ಥರ ನಾವು ಕಂಟೆಂಟ್ ಬಿಡ್ತೀವಿ. ಸೊ ಅವ್ರ ರೆಸ್ಪಾನ್ಸ್ ನೋಡಿಕೊಂಡು ನಾವು ರಿಲೀಸ್ ಮಾಡ್ತೀವಿ. ಆ್ಯಂಡ್ ನೀವು ಏನು ಇಷ್ಟಪಟ್ಟಿರ್ತೀರೋ, ಏನು ಹೈಪ್ ಕ್ರಿಯೇಟ್ ಆಗಿರುತ್ತೋ ಆ ಹೈಪ್ಗಂತೂ ಏನೇ ಕ್ರಿಯೇಟ್ ಆಗಿದ್ರು ಮ್ಯಾಚ್ ಮಾಡೇ ಮಾಡ್ತೀವಿ ನಾವು. ಎಸ್, ನೈಸ್. ಏನು ಹೇಳ್ತೀರಾ ನೀವು? ನಮ್ಮದು ಪ್ರಾಡಕ್ಟ್ ರೆಡಿ ಆಗಿದೆ ಆಲ್ರೆಡಿ. ಸೊ ಅದು ನಮ್ಮ ಪ್ರಾಡಕ್ಟ್. ನಾವು ಏನು ಹೇಳಿದ್ರೇನು ಪೀಪಲ್ ಮೈಟ್ ಥಿಂಕ್, ಬಿಕಾಸ್ ಎಲ್ಲರೂ ಬಂದುಬಿಟ್ಟು ಅದೇ ಥರ ಪ್ರಮೋಷನ್, ನಮ್ಮ ಪ್ರಾಡಕ್ಟ್ ಚೆನ್ನಾಗಿ, ನಮ್ಮದು ಮೂವಿ ಚೆನ್ನಾಗಿದೆ, ನಮ್ಮದು ಅಷ್ಟು ಚೆನ್ನಾಗಿದೆ ಅಂತ. ಸೊ ಐ ನೋ ವಾಟ್ ಇಟ್ ಇಸ್. ನಮಗೆ ಮೂವಿ ಟೀಮ್ಗೆ ಕಾನ್ಫಿಡೆನ್ಸ್ ಇದೆ ನಮ್ಮದು ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಸೊ ಜನರದ್ದು ಒಪಿನಿಯನ್ ಮೇನ್ ಆಗಿ ನಮಗೆ ಬೇಕು. ಸೊ ಅದ್ರ ಮೇಲೆ ನನ್ನ ಕಾನ್ಸಂಟ್ರೇಷನ್ ಮೇನ್. ಇವಾಗ ಏನ್ ಟೀಸರ್ ನೋಡಿ ಮಾತಾಡ್ತಾ ಇದ್ದಾರೆ, ಅದನ್ನ ಟ್ರೇಲರ್ ನೋಡಿ, ಸಾಂಗ್ಸ್ ನೋಡಿ ಮಾತಾಡ್ಬೇಕು. ಅಂಡ್ ನನ್ ಸಿನಿಮಾ ನೋಡಿ ಒಬ್ರಿಂದ ಒಬ್ರಿಗೆ ಹೇಳ್ಬೇಕು ಸಿನಿಮಾ ಚೆನ್ನಾಗಿದೆ, ಹೋಗಿ ನೋಡಿ ಅಂತ. ಸೊ ನನ್ನ ವಿಶ್ ಕೂಡ ಅದೇ, ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ಲಿ, 100 days 200 days ಓಡ್ಲಿ. ಸೊ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ. ಅಂಡ್ ತುಂಬಾ ಖುಷಿ ಆಯ್ತು ಈ ಹಬ್ಬ ಟೈಮಲ್ಲಿ ನಿಮ್ಮೆಲ್ಲರ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಾಗಿತ್ತು ಪ್ರೇಮದ ಊರಲ್ಲಿ ಸಿನಿಮಾ ತಂಡದ ಜೊತೆ ಮಾತುಕತೆ. ಆಲ್ರೆಡಿ ಟೀಸರ್ ಇಂದಲೇ ಸಾಕಷ್ಟು ಸದ್ದು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಟ್ರೇಲರ್ ಅಂಡ್ ಬ್ಯೂಟಿಫುಲ್ ಹಾಡು ಕೂಡ ಬರುತ್ತೆ, ಅದೆಲ್ಲ ನೋಡಿ ಸಪೋರ್ಟ್ ಮಾಡಿ. ಅಂಡ್ ಹಾಗೆ ಸಿನಿಮಾ ಕೂಡ ಅಷ್ಟೇ, ಎಲ್ಲರೂ ಥಿಯೇಟರ್ಗಳೇ ಹೋಗಿ ಸಿನಿಮಾ ನೋಡಿ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.